ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 6:30 ಆಗಿದೆ ಕಣ್ರಿ. ಈಗ ಬಂದು ತೋಟಕ್ಕೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇದು ಬಂದು ನಿನ್ನೆ ಬಂದು ಕಾಯಿ ಬಿಡಿಸಿರೋದು. ಆಲ್ಮೋಸ್ಟ್ ಎಲ್ಲ ಚೀಲದಲ್ಲಿದೆ. ಇನ್ನು ಇದಕ್ಕೆ ಇನ್ನೂ ಒಂದು ಬೇಸನ್ ಹಾಕಬೇಕು. ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಬೇಸನ್ ಹಾಕಬೇಕು. ಇನ್ನೂ ಒಂದು ಬೇಸನ್ ಹಾಕಿ ಟಾಪ್ ಹೊಲಿದು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಕಣ್ರಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೋಟಿಯನ್ನು ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಪೋರ್ಟ್ ಅಂದರೆ ಏನು? ನೀವು ಮಾಡೋ ಒಂದು ಲೈಕು. ಓಕೆ, ಬನ್ನಿ, ಇವಾಗ ಬೆಳಗ್ಗೆ ಇದೇ ರೀತಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ. ಫಸ್ಟ್ ಕೆಲಸ ನೋಡೋಣ, ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಏನಪ್ಪ ಕೆಲಸ ಮಾಡೋಕ್ಕೆ ನಾವು ಬಂದಿರೋದಂದರೆ, ಇವತ್ತು ಬಂದು ತೊಂಡೆಕಾಯಿ ಬಿಡ್ಸೋಕೆ ಬಂದಿದ್ದೀವಿ ಕಣ್ರಿ. ಆಲ್ಮೋಸ್ಟ್ ಇವಾಗ ಬಿಡಿಸ್ತಾ ಇದ್ದಾರೆ. ನಮ್ಮ ಅಮ್ಮ ಸಾಲು ಬಿಡಿಸ್ತಾ ಇದ್ದಾರೆ, ನಾನು ಈ ಸಾಲು ಬಿಡಿಸ್ತಾ ಇದ್ದೀನಿ. ನಿನ್ನೆ ಸಂಜೆ ಬಂದು ಆ ಮೆಷಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ಇಲ್ಲಿವರೆಗೂ ಬಂದಿದ್ದೀವಿ ಬಿಡಿಸ್ಕೊಂಡು. ಕಾಯೆಲ್ಲ ಬಿಡಿಸಿದ್ದು ತೆಂಗಿನ ಮರ ಕೆಳಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೂಟಿಗಳಲ್ಲೂ ಕೂಡ ಮಾಡಿದ್ದೀನಿ. ಇನ್ನು ಎಷ್ಟಿದೆ ಕಣ್ರಿ, ಇನ್ನು ಇಷ್ಟು ಕೂಡ ಕಾಯಿ ಬಿಡಿಸ್ಬೇಕು. ಇವಾಗ ಸದ್ಯಕ್ಕೆ ಸಮಯ ಬಂದು 10 ಗಂಟೆ ಆಗಿದೆ. ಇನ್ನು ಹೊಟ್ಟೆ ಬೇರೆ ಎಸಿತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯಿ ಬಿಡ್ಸೋಣ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀವಿ. ಸಮಯ ಬಂದು 10:15 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ. ಇವಾಗ ಊಟದ ಸಮಯ. ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬರ ಜಿಮ್ಮಿ, ಅದು ಯಾವ ಬಿಡ್ತತ್ರ, ನೀನು ಎತ್ಕೋವು. ಬರ ಜಿಮ್ಮೆ, ಊಟ ಮಾಡೋಣ. ಹೌದು, ನೀನು ಇಕ್ಕಿರೋಳು, ನೀನು ಎತ್ಕೊ ಬರ್ಬೇಕು. ಟಿಫಿನ್ ಎತ್ಕೊಂಡು ಇವಾಗ ನಮ್ಮಮ್ಮ ಹೋಗ್ತಾ ಇದ್ದಾರೆ ಊಟ ಬಡ್ಸೋಕ್ಕೆ. ಊಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಗೋರಿಕಾಯಿ ಹಾಕಿ ಬೇಳೆ ಸಾರು, ನಂಚ್ಕೊಳಕ್ಕೆ ಚಿಪ್ಸು ಮತ್ತು ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಮ್ಮಮ್ಮ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಕಾಣಿಸ್ತದೆ ಕರೆಕ್ಟ್ಗ. ಮೋಟ್ರ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಂತ. ಈಗ ಕರೆಂಟ್ ಬಂದಿದೆ ಕಣ್ರಿ. ನೀರು ಬಿಟ್ಟಿದ್ದೀನಿ. 3-4 ದಿನ ಆಗಿತ್ತು ಬಿಟ್ಟು, ಯಾಕಂದರೆ ಮಳೆ ಬಿದ್ದಿತ್ತಲ್ವ, ತ್ಯಾಮ ಆಯಿತು.
ಹಾಗಾಗಿ ಬಿಟ್ಟಿರಲಿಲ್ಲ. ಇವತ್ತು ಬಿಟ್ಟಿದ್ದೀನಿ. ಎಲ್ಲ ಚೆಕ್ ಮಾಡ್ಕೊಂಬಂದಿದ್ದಾಯಿತು. ಎಲ್ಲ ರನ್ನಿಂಗ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ ಸಂಜೆ ಬಂದು 5 ಗಂಟೆ ಆಗಿದೆ ಕಣ್ರಿ. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಏನಪ್ಪ ವೆಂಕಟೇಶ್ ಪರ್ಕೆ ಎತ್ಕೊಂಡು ಯಾರನ್ನ ಹೊಡ್ಯಕ್ಕೆ ಹೋಗ್ತಾ ಇದ್ದೇನೆ ಅಂದ್ಕೊಂಡ್ರ? ಏನೂ ಇಲ್ಲ ಕಣ್ರಿ. ಹೊಸದಾಗಿ ಒಂದು ಡ್ರಮ್ ತಂದೆ, ಅದರಲ್ಲಿ ಬರೀ ಆಯಿಲ್ ಐತೆ, ಅದನ್ನು ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಈ ಕಡೆ ಪರಕೆ ಮತ್ತು ಈ ಕಡೆ ನಿರ್ಮಾ ಪುಡಿ ಎರಡೂ ಕೂಡ ತಂದಿದ್ದೀನಿ. ಬನ್ನಿ ಸ್ವಲ್ಪ ಡ್ರಮ್ನ ಕ್ಲೀನ್ ಮಾಡೋಣ. ಸತತವಾಗಿ ಅರ್ಧ ಗಂಟೆ ಸಾಹಸ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಈ ಥರ ಇದ್ದಿದ್ದು ಒಂದು ಡ್ರಮ್ಮು. ಇನ್ನೂ ಅದು ನೀರಾಕಿ ಇನ್ನೂ ತೊಳೆದಿದ್ದೀನಿದ್ದು ಅಷ್ಟು ಹೋಗಲಿಲ್ಲ. ಸುಮ್ಮನೆ ಮೇಲೆ ತೊಳೆದೆ, ಇನ್ನೂ ಬ್ಲ್ಯಾಕಲ್ಲಿತ್ತು. ಆ ಥರ ಇದ್ದಿದ್ದು ಡ್ರಮ್ನ ಈ ಥರ ಮಾಡಿದ್ದೀನಿ ಕಣ್ರಿ. ಸತತವಾಗಿ ಒಂದು ಅರ್ಧ ಗಂಟೆ ಆಗೋಯ್ತು. ನಿರ್ಮಾ ಪುಡಿ ಹಾಕ್ಕೊಂಡು 10 ರೂಪಾಯಿ ನಿರ್ಮಾ ಪುಡಿ ಇದಕ್ಕೆ ಸರೋಯ್ತು. ಕ್ಲೀನಾಗಿ ಎಲ್ಲ ಉಜ್ಜಾಕಿದ್ದೀನಿ. ಎಲ್ಲ ಉಜ್ಜಾಕ್ದೆ. ನಮಗೆ ಒಳಗಡೆ ಮಾತ್ರ ಅವಶ್ಯಕತೆ ಇರೋದು, ಆಚೆ ಕಡೆ ಏನು ಬೇಕಾಗಿಲ್ಲ. ಯಾಕಪ್ಪ ಅಂತೇಳಿದ್ರೆ ನಾವು ಒಳಗಡೆ ಅಲ್ವಾ ನೀರು ತುಂಬಿಸೋದು. ಇದ್ದಿದ್ದು ಒಂದು ಡ್ರಮ್ ಸಾಕು. ಇವಾಗ ಏನಕ್ಕಪ್ಪ ವೆಂಕಟೇಶ ಇದು ಅಂತ ನೀವ್ಯಾರಾದ್ರೂ ಕೇಳಿದ್ರೆ ಔಷಧಿ ಹೊಡೆಯೋಕೆ ಕಣ್ರಿ. ನಮ್ಮ ಹತ್ರ ಇರೋದು 50 ಲೀಟ್ರದ್ದು, ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ 50 ಲೀಟ್ರದ್ದು. ಸೋಮ್ಗೆ 16 ಸರಿ ಬೆರೆಸ್ಕೋಬೇಕು. ಅದಕ್ಕೆ 200 ಲೀಟ್ರದ್ದು ಒಂದೇ ಸರಿ ಇದರಲ್ಲಿ ಬೆರೆಸ್ ಮಾಡ್ಕೊಂಬಿಟ್ರೆ ನಮ್ಮ ತೋಟಕ್ಕೆ ಒಂದು ಆಗುತ್ತೆ, ಒಂದು ಅರ್ಧಕ್ಕಾಗುತ್ತೆ. ಇನ್ನೊಂದು ಅರ್ಧಕ್ಕೆ ಇನ್ನೊಂದು ಡ್ರಮ್ ತುಂಬಿಸ್ಕೊಂಬಿಟ್ರೆ ಮಸ್ತಾಗುತ್ತೆ ಕಣ್ರಿ. ನಮ್ಮ ತೋಟಕ್ಕೆಲ್ಲ ಹಾಲ್ ರೌಂಡ್ ಹೊಡಿಬೇಕಂದ್ರೆ 300 ಲೀಟ್ರ್ ಬೇಕು. ಅದು 50 ಕ್ಯಾನ್ ಇದೆ, 50 ಲೀಟ್ರದ್ದು. ಅದೊಂದು 2 ಕ್ಯಾನ್ ಇಕ್ಕೊತೀನಿ. ಮತ್ತು ಇದು ಇಕ್ಕೊಂಡ್ರೆ ಔಷಧಿ ಹೊಡೆಯೋದು ಬೇಗ ಆಗೋಗುತ್ತೆ. ಅದಕ್ಕೋಸ್ಕರ ತೊಗೊಂಡು ಬಂದೆ. ಇದ್ರ ಬೆಲೆ ನೀವು ಯಾರಾದರೂ ಕೇಳಿದ್ರೆ 800 ರೂಪಾಯಿ ಕೊಟ್ಟರೆ ಕಣ್ರಿ. ನಮ್ಮೂರಲ್ಲೇ ಸಿಕ್ತು, ಏನಂದರೆ ಕ್ರಾಸಲ್ಲಿ. ಅವ್ರು ಇಕ್ಕೊಂಡು 900 ಅಂದ, ನಾನು ಇಕ್ಕೊಂಡು 700 ಕೊಡ್ತೀನಿ ಅಂದೆ. ಇಲ್ಲ ಅಣ್ಣ ಅಷ್ಟಕ್ಕೆ ಬರಲ್ಲ ಅಣ್ಣ, ಹಂಗೆ ಹಿಂಗೆ ಅಂತ ಚೌಕಾಸಿ ಮಾಡಿ 100 ರೂಪಾಯಿ ಕಡಿಮೆ ಮಾಡ್ಕೊಂಡ. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಂದಗಿದೆ. ಯಾವುದೋ ಆಯಿಲ್ದಿರಬೇಕು ಇದು, ಬರೀ ಆಯಿಲೇ ಇತ್ತು. ಅದಕ್ಕಿಂತ ಇದು ಒರಿಜಿನಲ್ ಅಂತಲೇ ಹೇಳ್ಬೋದು ಕಣ್ರಿ. 800 ರೂಪಾಯಿ ಕೊಟ್ಟಿದ್ದಕ್ಕೂ ಏನು ಮೋಸ ಇಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೆಲ್ಲ ನೋಡ್ತಾ ಇದ್ದೀರಾ, ನನಗೇನಾದರೂ ಸಪೋರ್ಟ್ ಮಾಡಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ, ಈ ಥರ ಇದೆಯಲ್ಲ ಕೆಳಗಡೆ ಲೈಕು ಇದನ್ನು ಮಾಡಿ. ನೀವು ಮಾಡೋ ಒಂದು ಲೈಕಿಂದ ಅಯ್ಯೋ ನಮ್ಮ ವಿಡಿಯೋನ ಎಷ್ಟೋ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಕೂಡ ತುಂಬ ಆಸಕ್ತಿಯಾಗಿ ಇನ್ನೂ ವಿಡಿಯೋನ ತುಂಬ ಚೆನ್ನಾಗಿ ಮಾಡ್ತೀನಿ. ನೋಡೋರು ಯಾರು ಕೂಡ ಲೈಕೇ ಮಾಡೋಲ್ಲ. ಲೈಕ್ ಮಾಡಿಲ್ಲ ಅಂದರೆ ಅಯ್ಯೋ ಯಾರಿಗೂ ಇಷ್ಟ ಆಗಿಲ್ಲನೋ ಅಂತ ನನಗೆ ಅನಿಸುತ್ತೆ, ಬೇಜಾರಾಗುತ್ತೆ. ಅದಕ್ಕೆ ನೋಡ್ತಾ ಇರೋಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.